ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾನ್ಸ್ಟಿಟ್ಯೂಷನ್ ಫಾರ್ KAS ಚಾನಲ್. ಈಗಾಗಲೇ ನಾವು ಭಾರತ ಸಂವಿಧಾನವನ್ನು ಕುರಿತು ಸರಣಿ ವಿಡಿಯೋಗಳನ್ನು ಮಾಡ್ತಾ ಬರ್ತಾ ಇದ್ದೀನಿ. ಕಳೆದ 4 ವಿಡಿಯೋಗಳಲ್ಲಿ ಭಾರತೀಯ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯನ್ನು ಕುರಿತು ಚರ್ಚಿಸ್ತಾ ಬರ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ಅದರ ಮುಂದುವರೆದ ಭಾಗವಾಗಿ 1892ರ ಭಾರತೀಯ ಕೌನ್ಸಿಲ್ ಕಾಯ್ದೆ ಮತ್ತು 1909ರ ಮಿಂಟೋ ಮಾರ್ಲೆ ಸುಧಾರಣೆಗಳು ಮತ್ತು 1919ರ ಮಾಂಟೆಗೊ ಚೇಮ್ಸ್ಫರ್ಡ್ ಸುಧಾರಣೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಆ ಕಾಯ್ದೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಆ ಕಾಯ್ದೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು, ಪ್ರತಿಯೊಂದು ಪ್ರಮುಖ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಹೇಳ್ತಾ ಹೋಗ್ತೀನಿ. ಅದನ್ನು ಕೀ ಪಾಯಿಂಟ್ ಮಾಡ್ತಾ ಹೋಗಿ. ಇದು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಮತ್ತು KAS ಮೇನ್ಸ್ ಬರೀತಕ್ಕಂಥ ಅಭ್ಯರ್ಥಿಗಳು ಮತ್ತು PSIಯಲ್ಲಿ ಥಿಯರಿ ಅಂದರೆ ಸ್ಪೆಸಿಫಿಕ್ ಪೇಪರ್ಗೆ ಬರೀತಕ್ಕಂಥ ಅಭ್ಯರ್ಥಿಗಳಿಗೆ ಬಹಳ ಅನುಕೂಲವಾಗ್ತದೆ ಕೆಲವೊಂದು ಪಾಯಿಂಟ್ಗಳನ್ನು ಮೆನ್ಷನ್ ಮಾಡಲಿಕ್ಕೆ. ಯಾಕೆಂದರೆ ಎಸ್ಸೆ ಪೇಪರಲ್ಲಿ ಕೆಲವು ಸಂದರ್ಭ ಸಂವಿಧಾನವನ್ನು ಕುರಿತು ಕೇಳ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಬರೀಬೇಕಾದ್ರೆ ಕೆಲವೊಂದು ಪಾಯಿಂಟ್ಗಳನ್ನು ಅಲ್ಲಿ ಹಾಕಬೇಕಾಗ್ತದೆ. ಆ ರೀತಿಯ ವಿದ್ಯಾರ್ಥಿಗಳಿಗೆ ಇದು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಸೊ 1892ರ ಭಾರತೀಯ ಕೌನ್ಸಿಲ್ ಕಾಯ್ದೆ ಬಗ್ಗೆ ಈಗ ಮಾಹಿತಿಗೆ ಹೋಗ್ಬಿಡೋಣ. ಸೊ ಈ ಕಾಯ್ದೆಯ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ನೇರವಾಗಿ ಕೂಡ ಬರ್ಬೋದು, ಅಥವಾ ನೀವು ಮೇನ್ಸ್ ಎಕ್ಸಾಮನ್ನು ಬರೀಬೇಕಾದ್ರೆ ಈ ಒಂದಷ್ಟು ಪಾಯಿಂಟ್ಗಳನ್ನು ಅಲ್ಲಿ ಹಾಕಬೇಕಾಗಿ ಬರ್ಬೋದು. ಸೊ ಆದ್ದರಿಂದ ನಾನು ಹೇಳ್ತಕ್ಕಂಥ ಪಾಯಿಂಟ್ಗಳನ್ನು ಒಂದು ನೋಟ್ಬುಕ್ಕಲ್ಲಿ ಬರ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಮತ್ತು ಕೆಲವೊಂದು ವಿಚಾರಗಳಲ್ಲಿ ಹೇಳ್ತಕ್ಕಂಥ ಅಂಕಿಅಂಶಗಳನ್ನು ಬರೆದು ಅದನ್ನು ಅಂಡರ್ಲೈನ್ ಮಾಡಲಿಕ್ಕೆ ಸಾಧ್ಯ ಆಗಿರಬೇಕು. ಯಾಕಂದರೆ ಮೇನ್ಸ್ ಎಕ್ಸಾಮಲ್ಲಿ ಅಂಕಿಅಂಶಗಳನ್ನು ಮೆನ್ಷನ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. 1892ರ ಭಾರತೀಯ ಕೌನ್ಸಿಲ್ ಕಾಯ್ದೆ ಜಾರಿಗೆ ಬಂದ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ, 1885ರಲ್ಲಿ ಜಾರಿಗೆ ಬಂದಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಶಾಸನೀಯ ಸಭೆಗಳ ಸದಸ್ಯರ ಆಯ್ಕೆ ಅಂತಕ್ಕಂಥದ್ದು ಅವೈಜ್ಞಾನಿಕವಾಗಿದೆ. ಆಯ್ಕೆ ಪ್ರಕ್ರಿಯೆ ಎಲ್ಲ ಅಧಿಕಾರಗಳು ಕೂಡ ವೈಸ್ರಾಯ್ ಮತ್ತು ಭಾರತೀಯ ರಾಜ್ಯ ಕಾರ್ಯದರ್ಶಿಯ ಕೈಯಲ್ಲಿ ಇರೋದ್ರಿಂದ ಅವರು ತಮಗೆ ಅನುಕೂಲಕರವಾಗುವ ರೀತಿಯಲ್ಲಿ ಸದಸ್ಯರನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂತಕ್ಕಂಥ ವಿರೋಧ ಮನೋಭಾವನೆಯನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬ್ರಿಟನ್ ಸರ್ಕಾರಕ್ಕೆ ಸಲ್ಲಿಸ್ತದೆ. ಇದರ ವಿರೋಧವಾಗಿ ಪ್ರತಿಭಟನೆಯನ್ನು ಮಾಡ್ತದೆ. ಆ ಪ್ರತಿಭಟನೆಯ ಫಲವಾಗಿ 1892ರಲ್ಲಿ ಬ್ರಿಟಿಷ್ ಸರ್ಕಾರ ಈ ಒಂದು 1892ರ ಭಾರತೀಯ ಕೌನ್ಸಿಲ್ ಕಾಯ್ದೆ ಅಂತಕ್ಕಂಥದ್ದನ್ನು ಜಾರಿಗೆ ತರ್ತದೆ. ಈ ಕಾಯ್ದೆಯ ಪ್ರಮುಖ ಅಂಶಗಳು ಏನು ಅಂತ ನಾವು ನೋಡ್ತಾ ಹೋಗೋದಾದರೆ, ಶಾಸನೀಯ ಮಂಡಳಿಗಳಿಗೆ ಹೆಚ್ಚಿನ ಸದಸ್ಯರನ್ನು ನೇಮಕ ಮಾಡಲಿಕ್ಕೆ ಈ ಒಂದು ಕಾಯ್ದೆ ಅವಕಾಶವನ್ನು ಮಾಡಿಕೊಡ್ತದೆ. ಅದು ಕೇವಲ ಕೇಂದ್ರದಲ್ಲಿ ಮಾತ್ರ ಅಲ್ಲ, ಕೇಂದ್ರ ಮತ್ತು ಪ್ರಾಂತ್ಯ ಎರಡರಲ್ಲೂ ಕೂಡ ಶಾಸನೀಯ ಸದಸ್ಯರ ಸಂಖ್ಯೆಯನ್ನು, ಕೌನ್ಸಿಲ್ನ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಇದು ಸಹಾಯವನ್ನು ಮಾಡ್ತದೆ. ಇದು ಮೊದಲ ಪಾಯಿಂಟು. ನಂತರ ಇಂದಿನ ವಿಡಿಯೋದಲ್ಲಿ ನಾನು ಹೇಳಿದ ಹಾಗೆ ಈ ಕೌನ್ಸಿಲ್ನ ಸದಸ್ಯರ ಅಧಿಕಾರ ಕೇವಲ ಕಾನೂನನ್ನು ರೂಪಿಸಲಿಕ್ಕೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಮತ್ತು ಅವರಿಗೆ ಸಲಹೆಗಳನ್ನು ನೀಡ್ತಕ್ಕಂಥದ್ದು ಇಷ್ಟಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಅಂತ ಇಂದಿನ ಕಾಯ್ದೆಗಳಲ್ಲಿ ಬ್ರಿಟಿಷರು ಜಾರಿಗೆ ತಂದಿದ್ದಂಥ ಒಂದು ವಿಷಯವನ್ನು ಕೈಬಿಟ್ಟು ಈ ಕೌನ್ಸಿಲ್ನ ಸದಸ್ಯರು ಆಯವ್ಯಯ ಪಟ್ಟಿ ತಯಾರಿಸುವ ಸಂದರ್ಭದಲ್ಲೂ ಕೂಡ, ಕೇಂದ್ರದ ಆಯವ್ಯಯ ಪಟ್ಟಿಯನ್ನು ತಯಾರಿಸುವ ಸಂದರ್ಭದಲ್ಲಿ ತಮ್ಮ ಸಲಹೆಗಳನ್ನು ನೀಡಬಹುದು ಅಂತಕ್ಕಂಥ ಒಂದು ಒಪ್ಪಿಗೆಯನ್ನು ಈ ಕಾಯ್ದೆ ಮುಖಾಂತರ ಬ್ರಿಟಿಷ್ ಸರ್ಕಾರ ಜಾರಿಗೆ ತರ್ತದೆ. ಮತ್ತು ಭಾರತದಲ್ಲಿ ಚುನಾವಣೆಗಳನ್ನು ನಡೆಸಲಿಕ್ಕೆ ಬ್ರಿಟನ್ ಸರ್ಕಾರ ಒಪ್ಪಿಗೆಯನ್ನು ನೀಡ್ತದೆ. ಇದಿಷ್ಟು ಈ ಒಂದು 1892ರ ಭಾರತೀಯ ಕೌನ್ಸಿಲ್ ಕಾಯ್ದೆಯ ಕುರಿತು ಕೇಳಬಹುದಾದಂತಹ ಪ್ರಶ್ನೆ. ಅಂದರೆ ಚುನಾವಣೆಯನ್ನು ನಡೆಸಲಿಕ್ಕೆ ಅನುಮತಿಯನ್ನು ಕೊಡ್ತದಲ್ಲ, ಇದು ಒಂದು ಬಹಳ ಪ್ರಮುಖವಾದ ಪಾಯಿಂಟ್. ಯಾಕೆ ಅಂದರೆ ಈ ಪಾಯಿಂಟನ್ನು ನಾವು ಯಾಕೆ ನೆನಪಿಡಬೇಕು ಅಂದರೆ, ಚುನಾವಣೆಗಳನ್ನು ಕುರಿತು ಯಾವುದಾದ್ರೂ ಪ್ರಶ್ನೆಗಳನ್ನು KAS ಮೇನ್ಸ್ ಅಥವಾ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಒಂದು ಪಾಯಿಂಟನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ. 1892ರ ಕಾಯ್ದೆ ಚುನಾವಣೆಗಳನ್ನು ನಡೆಸಲಿಕ್ಕೆ ಸಹಾಯವನ್ನು ಮಾಡ್ತದೆ ಅಂತಕ್ಕಂಥದ್ದು. ನೆಕ್ಸ್ಟು ನಾವು ಅದರ ಮುಂದುವರೆದ ಭಾಗವಾಗಿ ನಂತರ ಯಾವ ಕಾಯ್ದೆಯನ್ನು ಜಾರಿಗೆ ತಂತು ಅಂತ ನೋಡೋದಾದರೆ, 1909ರ ಮಿಂಟೋ ಮಾರ್ಲೆ ಸುಧಾರಣೆ
1909ರ ಮಿಂಟೋ ಮಾರ್ಲೆ ಸುಧಾರಣೆ ಅಥವಾ ಕಾಯ್ದೆಯನ್ನು ಬ್ರಿಟನ್ ಸರ್ಕಾರ ಜಾರಿಗೆ ತರ್ತದೆ. ಈ ಕಾಯ್ದೆ ಹಲವಾರು ಸುಧಾರಣೆಗಳನ್ನ ತರ್ತದೆ ಮತ್ತು ಕೆಲವೊಂದು ದ್ವೇಷ ಮನೋಭಾವನೆಯನ್ನು ಕೂಡ ಭಾರತೀಯರಲ್ಲಿ ಬಿತ್ತದೆ. ಅದೇನು ಅಂತ ಹೇಳ್ತಾ ಹೋಗ್ತೀನಿ, ಪ್ರತಿಯೊಂದನ್ನು ಕೂಡ ಪಾಯಿಂಟ್ ಮಾಡ್ತಾ ಹೋಗಿ. ಮೊದಲಿಗೆ ಈ ಕಾಯ್ದೆಗೆ ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಬರಲಿಕ್ಕೆ ಪ್ರಮುಖವಾದ ಕಾರಣ ಏನಪ್ಪ ಅಂದರೆ, ಆ ಸಂದರ್ಭದಲ್ಲಿ ಲಾರ್ಡ್ ಮಿಂಟೋ ಅಂತಕ್ಕಂಥವನು ಭಾರತದ ವೈಸ್ರಾಯ್ ಆಗಿರ್ತಾನೆ. ಲಾರ್ಡ್ ಮಿಂಟೋ ಅಂತಕ್ಕಂಥವನು ಭಾರತದ ವೈಸ್ರಾಯ್ ಆಗಿರ್ತಾನೆ. ಮತ್ತು ಲಾರ್ಡ್ ಮಾರ್ಲೆ ಅಂತಕ್ಕಂಥದ್ದು ಅಂದರೆ ಮಿಂಟೋ ಮಾರ್ಲೆ ಅಂತಕ್ಕಂಥದ್ದನ್ನು ನೀವು ನೇರವಾಗಿ ಒಂದೇ ವರ್ಡಲ್ಲಿ ಓದ್ಕೊಂಡ್ರೆ ಸಾಕು. ಲಾರ್ಡ್ ಮಿಂಟೋ ಅಂತಕ್ಕಂಥವನು ಭಾರತದ ವೈಸ್ರಾಯ್ ಆಗಿರ್ತಾನೆ. ಲಾರ್ಡ್ ಮಾರ್ಲೆ ಅಂತಕ್ಕಂಥವನು ಭಾರತದ ರಾಜ್ಯ ಕಾರ್ಯದರ್ಶಿ ಆಗಿರ್ತಾನೆ. ಸೊ ಇವರಿಬ್ಬರ ಆಡಳಿತ ಈ ಕಾಯ್ದೆ ಬರ್ತಕ್ಕಂಥ ಸಂದರ್ಭದಲ್ಲಿ ಇವರಿಬ್ಬರು ಭಾರತದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಿದ್ದರಿಂದ ಈ ಒಂದು ಕಾಯ್ದೆಗೆ ಮಿಂಟೋ ಮಾರ್ಲೆ ಕಾಯ್ದೆ ಅಂತಕ್ಕಂಥ ಹೆಸರು ಬರ್ತದೆ. ಮತ್ತು ಈ ಒಂದು ಕಾಯ್ದೆಯ ಮತ್ತೊಂದು ಪ್ರಮುಖ ಅಂಶ ಏನಪ್ಪ ಅಂದರೆ, ಕೇಂದ್ರ ಮತ್ತು ಪ್ರಾಂತ್ಯಗಳಲ್ಲಿ ಶಾಸನೀಯ ಸದಸ್ಯರ ಸಂಖ್ಯೆಯನ್ನು ಗಣನೀಯವಾಗಿ ಏರಿಕೆಯನ್ನು ಮಾಡ್ತದೆ. ಈಗ ಕೇಂದ್ರದಲ್ಲಿ 16 ಇರ್ತಕ್ಕಂಥ ಶಾಸನೀಯ ಸದಸ್ಯರ ಸಂಖ್ಯೆಯನ್ನು, ಕೌನ್ಸಿಲರ್ ಸಂಖ್ಯೆಯನ್ನು 68ಕ್ಕೆ ಏರಿಕೆ ಮಾಡ್ತದೆ. ಮತ್ತು ಪ್ರಾಂತ್ಯಗಳಲ್ಲಿ ಜನಸಂಖ್ಯಾ ಆಧಾರದ ಮೇಲೆ ಸದಸ್ಯರನ್ನು ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಕಾನೂನನ್ನು ಈ ಒಂದು ಕಾಯ್ದೆ ಜಾರಿಗೆ ತರ್ತದೆ. ಮತ್ತು ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಈ ಒಂದು ಕಾಯ್ದೆಯಲ್ಲಿ ನಾವು ಗಮನಿಸೋದೇ ಆದರೆ, ವೈಸ್ರಾಯ್ನ ಕಾರ್ಯನಿರ್ವಾಹಕ ಮಂಡಳಿ ಅಂತ ಏನಿದೆ, ಅಲ್ಲಿಗೆ ಒಬ್ಬ ಭಾರತೀಯನನ್ನು ಕಾನೂನು ಸಲಹೆಗಾರನನ್ನಾಗಿ ನೇಮಕ ಮಾಡಿಕೊಳ್ಳಲಿಕ್ಕೆ, ಕಾನೂನು ಸದಸ್ಯನನ್ನು ನೇಮಕ ಮಾಡಿಕೊಳ್ಳಲಿಕ್ಕೆ, ಸಲಹೆಗಾರನನ್ನಾಗಿ ನೇಮಕ ಮಾಡಿಕೊಳ್ಳಲಿಕ್ಕೆ ಈ ಒಂದು ಕಾಯ್ದೆ ಅನುಮತಿಯನ್ನು ನೀಡ್ತದೆ. ಆ ರೀತಿ ಒಬ್ಬ ಭಾರತೀಯ ಮೊದಲ ವೈಸ್ರಾಯ್ನ ಕಾನೂನು ಸಲಹೆಗಾರನಾಗಿ ನೇಮಕಗೊಳ್ತಾನೆ. ಅವನು ಯಾರು ಅಂತಕ್ಕಂಥದ್ದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿರಬೇಕು. ಯಾಕೆಂದರೆ ಎಲ್ಲನೂ ನಾನೇ ಹೇಳ್ತಾ ಹೋದರೆ ನಿಮಗೆ ಓದ್ಕೊಳ್ಳೋಕೆ ಏನೂ ಇರಲ್ಲ. ಹೌದಾ? ನೀವು ಎಷ್ಟರ ಮಟ್ಟಿಗೆ ಭಾರತ ಸಂವಿಧಾನವನ್ನು ತಿಳ್ಕೊಂಡಿದ್ದೀರಿ ಅಂತ ಎಲ್ಲರಿಗೂ ಗೊತ್ತಾಗಬೇಕಲ್ವಾ? ಸೊ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬ ನನ್ನ ಸ್ನೇಹಿತರು, ಪ್ರತಿಯೊಬ್ಬ ಸ್ಪರ್ಧಾರ್ಥಿಯು ಕೂಡ ಆ ಒಬ್ಬ ಕಾನೂನು ಸಲಹೆಗಾರ ಯಾರು ಅಂತಕ್ಕಂಥದ್ದನ್ನು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಿರಬೇಕು. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ. ಸೊ ಒಬ್ಬ ಭಾರತೀಯನನ್ನು ಕಾನೂನು ಸಲಹೆಗಾರನಾಗಿ ನೇಮಕ ಮಾಡಲಿಕ್ಕೆ ಒಂದು ಕಾಯ್ದೆ ಅನುವನ್ನು ಮಾಡಿಕೊಡ್ತದೆ. ಈ ಕಾಯ್ದೆಯ ಪ್ರಮುಖ ಮತ್ತೊಂದು ಅಂಶ ಅಂದರೆ, ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಹಿಂದೆ ನಾನು ಹೇಳಿದಂಥ ಈ ಪಾಯಿಂಟ್ ಮತ್ತು ಇನ್ನೊಂದು ಪಾಯಿಂಟ್ ಬಗ್ಗೆ ಬಹಳ ಪ್ರಮುಖವಾಗಿ ಪ್ರಶ್ನೆಯನ್ನು ರೈಸ್ ಮಾಡಿದ್ದಾನೆ. ಅದೇನಪ್ಪ ಅಂದರೆ, ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟರೇಟ್ ಅಂದರೆ ಕೋಮು ಮತದಾರ ವರ್ಗದ ಪಿತಾಮಹ ಅಂತ ಹೇಳಿ ನಾವು ಲಾರ್ಡ್ ಮಿಂಟೋನನ್ನು ಕರಿತೀವಿ. ಲಾರ್ಡ್ ಮಿಂಟೋನನ್ನು ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟರೇಟ್ ಅಂತ ಕರಿತೀವಿ. ಆ ರೀತಿ ಕರೆಯೋದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ, ಈತ ಮುಸ್ಲಿಂ ಸದಸ್ಯನನ್ನು ಮುಸ್ಲಿಂ ಮತದಾರರೇ ಆಯ್ಕೆ ಮಾಡಬೇಕು ಅಂತಕ್ಕಂಥ ಕಾನೂನನ್ನು ಜಾರಿಗೆ ತರ್ತಾನೆ. ಮುಸ್ಲಿಂ ಸದಸ್ಯನನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥ ಒಂದು ಕಾನೂನನ್ನು ಜಾರಿಗೆ ತಂದು ಕೋಮುವಾದವನ್ನು ಭಾರತೀಯರಲ್ಲಿ ಬಿತ್ತುವಂಥ ಕೆಲಸವನ್ನು ಮೊದಲು ಪ್ರಾರಂಭ ಮಾಡ್ತಾನೆ. ಯಾರು? ಲಾರ್ಡ್ ಮಿಂಟೋ. ಆದ್ದರಿಂದಲೇ ಅವನನ್ನು ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟರೇಟ್ ಅಂತ ಕರೀತಕ್ಕಂಥದ್ದು. ಇದನ್ನು ನೀವು ಮೇನ್ಸಲ್ಲಿ ಬರೀಬೇಕಾದ್ರೂ ಕೂಡ ಹೈಲೈಟ್ ಮಾಡಿ ಬರೀಲಿಕ್ಕೆ ಸಾಧ್ಯ ಆಗಬೇಕು. ಯಾಕಂದರೆ ಕೆಲವು ಸಂದರ್ಭ ಕೋಮುವಾದವನ್ನು ಕುರಿತು ಹಲವಾರು ಬಾರಿ ಮುಖ್ಯ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು. ಆ ಪ್ರಶ್ನೆಗಳಿಗೆ ಬರೆಯುವಂಥ ಸಂದರ್ಭದಲ್ಲಿ ಈ ಒಂದು ಪಾಯಿಂಟ್ಗಳನ್ನು ನೀವು ಬರೀಲಿಕ್ಕೆ ಸಾಧ್ಯ ಆಗಿರಬೇಕು. ಸೊ ಇಷ್ಟು 1909ರ ಭಾರತ ಕೌನ್ಸಿಲ್ ಕಾಯ್ದೆಯನ್ನು ಕುರಿತು ಬರ್ತಕ್ಕಂಥ ಪ್ರಮುಖ ಮಾಹಿತಿಗಳು. ಈ ಪಾಯಿಂಟ್ಗಳನ್ನು ನೀವು ಒಂದು ಕಡೆ ಬರೆದಿಟ್ಕೊಳ್ಳಿ ಮತ್ತು ಫ್ರೀ ಆದ ಟೈಮಲ್ಲಿ ನೋಡ್ತಾ ಇರಿ. ಮತ್ತು ಅದರ ಮುಂದುವರೆದ ಭಾಗವಾಗಿ ಭಾರತ ಸರ್ಕಾರ ಕಾಯ್ದೆ 1919 ಅಥವಾ ಮಾಂಟೆಗೋ ಚೇಮ್ಸ್ಬರ್ಗ್ ಸುಧಾರಣೆ 1919 ಅಂತ ಕರಿತೀವಿ. ಮಾಂಟೆಗೋ ಚೇಮ್ಸ್ಬರ್ಗ್ ಅಂತ ಹೆಸರು ಬರಲಿಕ್ಕೆ ಪ್ರಮುಖ ಕಾರಣ ಇದೆ. ಈ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ ಹಾಗೆ ಆ ಸಂದರ್ಭದಲ್ಲಿ ಭಾರತದ ವೈಸ್ರಾಯ್ ಆಗಿ ಚೇಮ್ಸ್ಬರ್ಗ್ ಅವರು ಇರ್ತಕ್ಕಂಥದ್ದು. ಮತ್ತು ಮಾಂಟೆಗೋ ಅವರು ಭಾರತದ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ಈ ಕಾರಣದಿಂದ ಈ ಕಾಯ್ದೆಗೆ ಮಾಂಟೆಗೋ ಚೇಮ್ಸ್ಬರ್ಗ್ ಸುಧಾರಣೆ ಅಥವಾ ಕಾಯ್ದೆ ಅಂತಕ್ಕಂಥ ಹೆಸರು ಬರುತ್ತೆ. ಈ ಕೆಲವು ಬಾರಿ ಪ್ರಶ್ನೆಗಳನ್ನು ಹೀಗೂ ಕೂಡ ರೈಸ್ ಮಾಡಿದ್ದಾನೆ. ಯಾವ ರೀತಿ ಅಂದರೆ, 1919ರ
ಭಾರತ ಸರ್ಕಾರ ಕಾಯ್ದೆ ಅಥವಾ ಭಾರತೀಯ ಕೌನ್ಸಿಲ್ ಕಾಯ್ದೆಗೆ ಮಾಂಟೆಗೋ ಚೇಮ್ಸ್ಫರ್ಡ್ ಸುಧಾರಣೆ ಅಂತ ಬರಲಿಕ್ಕೆ ಅಥವಾ ಕಾಯ್ದೆ ಅಂತ ಬರಲಿಕ್ಕೆ ಕಾರಣ ಏನು ಅಂತ ನೇರವಾಗಿ ಕೂಡ ಪ್ರಶ್ನೆ ಕೇಳಿದ್ದಾನೆ. ಸೊ ಆದ್ದರಿಂದ ಪ್ರತಿಯೊಂದು ಕಾಯ್ದೆಗೆ ಇರ್ತಕ್ಕಂಥ ಸಬ್ ಟೈಟಲ್ ಅಂದರೆ ಒಂದು ಕಾಯ್ದೆಗೆ ಎರಡೆರಡು ಹೆಸರು ಇರ್ತವೆ ಕೆಲವು ಸಂದರ್ಭ, ಅದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಆಯಿತಾ? ಅದನ್ನು ಓದಬೇಕಾದ್ರೆ ಅಂಡರ್ಲೈನ್ ಮಾಡ್ತಾ ಹೋಗಬೇಕು. ಓಕೆ, 1919ರ ಮಾಂಟೆಗೋ ಚೇಮ್ಸ್ಫರ್ಡ್ ಸುಧಾರಣೆಗಳಲ್ಲಿ ಕೆಲವೊಂದು ಪ್ರಮುಖ ಸುಧಾರಣೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಆ ಸುಧಾರಣೆಗಳು ಏನು ಅಂತ ನೋಡೋದಾದರೆ, ಈ ಕಾಯ್ದೆಯನ್ನು ಹೊರಡಿಸಿದಂಥ ಪ್ರಮುಖ ಉದ್ದೇಶನೇ ಭಾರತೀಯರು ಮೊದಲ ಜಾಗತಿಕ ಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ಯುದ್ಧದಲ್ಲಿ ಭಾಗವಹಿಸಬೇಕು ಅಂತಕ್ಕಂತಹ ಬೇಡಿಕೆಯನ್ನು ಇಡುತ್ತೆ. ಯಾವುದು? ಬ್ರಿಟನ್ ಸರ್ಕಾರದ ಪರವಾಗಿ ಪ್ರಥಮ ಜಾಗತಿಕ ಯುದ್ಧದಲ್ಲಿ ಭಾರತೀಯ ಸೇನೆ ಭಾಗವಹಿಸಿದ್ರೆ ಸ್ವಯಂ ಆಡಳಿತವನ್ನು ನಡೆಸಲಿಕ್ಕೆ ನಾವು ಒಪ್ಪಿಗೆಯನ್ನು ಕೊಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನ ಬ್ರಿಟನ್ ಸರ್ಕಾರ ಕೊಡುತ್ತೆ. ಆ ಒಂದು ಆಶ್ವಾಸನೆಯಂತೆ ಯಾವ ಪ್ರಮುಖ ಅಂಶಗಳನ್ನು ಕೊಡ್ತೀವಿ ಅಂತ ಬ್ರಿಟನ್ ಸರ್ಕಾರ ನೀಡ್ತು ಒಂದು ಆಶ್ವಾಸನೆಗಳನ್ನು ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಶಾಸಕಾಂಗದ ಅಧಿಕಾರವನ್ನ ವಿಕೇಂದ್ರೀಕರಣಗೊಳಿಸಲಾಗುತ್ತೆ. ಯಾವ ರೀತಿ ವಿಕೇಂದ್ರೀಕರಣಗೊಳಿಸಲಾಗುತ್ತೆ ಅಂದರೆ, ವಿಕೇಂದ್ರೀಕರಣ ಅಂದ್ರೆ ಏನಿಲ್ಲ, ಅಧಿಕಾರವನ್ನ ಹಂಚಿಕೆ ಮಾಡ್ತಕ್ಕಂಥದ್ದು. ಇವಾಗ ಏನು ನಾವು ಪ್ರಸ್ತುತದಲ್ಲಿ ನೋಡ್ತೀವಿ, ರಾಜ್ಯ ಸರ್ಕಾರ ಮೊದಲು ಕೇಂದ್ರ ಸರ್ಕಾರ, ಅದನ್ನ ಬಿಡಿ ನಮ್ಮ ರಾಜ್ಯಕ್ಕೆ ಬಂದರೆ ರಾಜ್ಯ ಸರ್ಕಾರದ ಕೆಳಗೆ ಜಿಲ್ಲಾ ಪಂಚಾಯಿತಿ ಕೆಳಗೆ ತಾಲೂಕು ಪಂಚಾಯಿತಿಯ ಕೆಳಗೆ ಗ್ರಾಮ ಪಂಚಾಯಿತಿ ಇರತಕ್ಕಂಥದ್ದು. ಇದನ್ನೇ ನಾವು ಆಡಳಿತದ ವಿಕೇಂದ್ರೀಕರಣ ಅಂತ ಕರೀತಕ್ಕಂಥದ್ದು. ಈ ರೀತಿಯಾಗಿ ಈ ಒಂದು ಕಾಯ್ದೆ ಶಾಸಕಾಂಗದ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಡುತ್ತೆ. ಯಾವ ರೀತಿ ಅಂದರೆ, ಇದು ಕೇಂದ್ರ ವಿಷಯಗಳು ಮತ್ತೆ ಪ್ರಾಂತೀಯ ವಿಷಯಗಳು ಅಂತ ವರ್ಗೀಕರಣವನ್ನ ಮಾಡ್ತದೆ. ಕೇಂದ್ರ ವಿಷಯ ಮತ್ತೆ ಪ್ರಾಂತೀಯ ವಿಷಯ ಅಂತ ವರ್ಗೀಕರಣವನ್ನು ಮಾಡ್ತದೆ. ಈಗ ಏನು ನಾವು ಪ್ರಸ್ತುತದಲ್ಲಿ ನೋಡ್ತೀವಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತೆ ಸಮಾವರ್ತಿ ಪಟ್ಟಿ ಅಂತ ನೋಡ್ತೀವಿ. ಆ ರೀತಿಯಾಗಿ ಕೇಂದ್ರ ವಿಷಯಗಳು ಮತ್ತೆ ಪ್ರಾಂತೀಯ ವಿಷಯಗಳು ಅಂತಕ್ಕಂಥ ವಿಷಯವನ್ನಾಗಿ ಆಡಳಿತದಲ್ಲಿ ವಿಕೇಂದ್ರೀಕರಣವನ್ನ ಈ ಒಂದು ಕಾಯ್ದೆ ಹುಟ್ಟಾಗ್ತದೆ. ಇದು ಒಂದು ಪ್ರಮುಖವಾದ ಅಂಶ. ಮತ್ತೆ ಮತ್ತೊಂದು ಅಂಶ ಯಾವ್ದಪ್ಪ ಅಂದ್ರೆ, ಕೇಂದ್ರೀಯ ವಿಷಯಗಳು ಮತ್ತೆ ಪ್ರಾಂತೀಯ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಪ್ರಾಂತೀಯ ಕೆಲವು ವಿಚಾರಗಳನ್ನ ಪ್ರಾಂತೀಯ ವಿಷಯಗಳಲ್ಲಿ ಬರ್ತಕ್ಕಂಥ ಕೆಲವೊಂದು ವಿಷಯಗಳನ್ನ ಅದನ್ನು ಕೂಡ ಎರಡು ಭಾಗಗಳನ್ನಾಗಿ ಡಿವೈಡ್ ಮಾಡಲಿ ಹಂಚಿಕೆ ಮಾಡಲಾಗುತ್ತೆ. ಯಾವ ಥರ ಅಂದರೆ, ಪ್ರಾಂತ್ಯದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ರಾಜ್ಯಪಾಲರು ಮಾಡಬಹುದಂಥ ಕೆಲವು ವಿಷಯಗಳು, ಅಂದರೆ ಜಾರಿಗೆ ತರಬಹುದಾದಂಥ ಕೆಲವು ವಿಷಯಗಳು, ಮತ್ತು ಸದಸ್ಯರ ಬೆಂಬಲದೊಂದಿಗೆ ಜಾರಿಗೆ ತರಬಹುದಾದಂಥ ವಿಷಯಗಳು ಅಂತ ಅದನ್ನು ಕೂಡ ಡಿವೈಡ್ ಮಾಡಿ ಅಲ್ಲೂ ಕೂಡ ದ್ವಿಮುಖ ಸರ್ಕಾರ ಪದ್ಧತಿಯ ಮಾದರಿಯಲ್ಲಿ ಆಡಳಿತವನ್ನು ನಡೆಸೋ ರೀತಿ ಈ ಒಂದು ಕಾಯ್ದೆ ಜಾರಿಗೆ ತರಲಾಗುತ್ತೆ. ಮತ್ತೆ ಈ ಒಂದು ಕಾಯ್ದೆ ಮತ್ತೊಂದು ಪ್ರಮುಖ ಅಂಶ ಏನಪ್ಪಾ ಅಂದ್ರೆ, ದ್ವಿಸದನ ಶಾಸಕಾಂಗ ಪದ್ಧತಿಯನ್ನ ಇದು ಜಾರಿಗೆ ತರುತ್ತದೆ. ಈಗಾಗಲೇ ನಿಮಗೆ ಗೊತ್ತಿದೆ, ನಮ್ಮ ಭಾರತ ಸರ್ಕಾರ ಏನು ಭಾರತೀಯ ಸಂಸತ್ತು ದ್ವಿಸದನ ಶಾಸಕಾಂಗವನ್ನು ಹೊಂದಿದೆ. ಯಾವುದು ಅಂದರೆ, ಕೇಂದ್ರ ಸರ್ಕಾರ ಹೊಂದಿರತಕ್ಕಂಥ ಎರಡು ಸದನಗಳು ಯಾವುದಪ್ಪ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಅಂತಕ್ಕಂಥದ್ದು. ಇದು ಬಹಳ ಮುಖ್ಯ. ನೀವೊಬ್ಬ ಭಾರತೀಯ ಸಂವಿಧಾನವನ್ನು ಅಭ್ಯಾಸ ಮಾಡುವಂಥ ಸ್ಪರ್ಧಾರ್ಥಿಯಾಗಿ ಇದನ್ನು ಬಹಳ ಮುಖ್ಯವಾಗಿ ತಿಳಿಬೇಕು. ಅದನ್ನು ಮುಂದಿನ ತರಗತಿಗಳಲ್ಲಿ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಈ ಐತಿಹಾಸಿಕ ಹಿನ್ನೆಲೆ ಸ್ಟೆಪ್ ಬೈ ಸ್ಟೆಪ್ ಮುಗಿತಾ ಹೋದಾಗ ಆ ಒಂದು ಸರ್ಕಾರಗಳನ್ನು ಕುರಿತು ಮತ್ತು ಅವುಗಳ ಆಡಳಿತ ಹಂಚಿಕೆಯನ್ನು ಕುರಿತು ಚರ್ಚಿಸ್ತಾ ಹೋಗೋಣ. ಈ ರೀತಿ ಶಾಸಕಾಂಗವನ್ನು ಮೇಲ್ಮನೆ ಮತ್ತು ಕೆಳಮನೆ ಅಂತಕ್ಕಂಥ ಎರಡು ಭಾಗಗಳನ್ನಾಗಿ ಡಿವೈಡ್ ಮಾಡಲಾಗುತ್ತೆ. ಅದರಲ್ಲಿ ಮೇಲ್ಮನೆಯನ್ನು ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಕರೆದ್ರೆ, ಕೆಳಮನೆಯನ್ನು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರೆಯಲಾಗುತ್ತೆ. ಅಂದರೆ ಇದು ಶಾಸಕಾಂಗವನ್ನು ಎರಡು ಭಾಗಗಳನ್ನಾಗಿ ವಿಭಾಗಿಸಿ
ಶಾಸಕಾಂಗವನ್ನು 2 ವಿಭಾಗಗಳನ್ನಾಗಿ ವಿಭಾಗಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಸಹಕಾರವನ್ನು ಮಾಡಿದಂಥ ಕಾಯ್ದೆ ಯಾವುದಪ್ಪ ಅಂದರೆ ಈ ಒಂದು 1919ರ ಮಾಂಟೆಗೋ ಚೇಮ್ಸ್ಫರ್ಡ್ ಸುಧಾರಣೆಗಳು ಅಂತಕ್ಕಂಥದ್ದು. ಮತ್ತು ಇದು ಪ್ರತಿಯೊಬ್ಬ ಸದಸ್ಯರನ್ನ ಪ್ರತ್ಯಕ್ಷ ಚುನಾವಣೆಯ ಮೂಲಕ ನಡೆಸುವುದರ ಮೂಲಕ ಆಯ್ಕೆ ಮಾಡಬೇಕು, ಅವರನ್ನು ಆರಿಸಬೇಕು ಅಂತಕ್ಕಂಥ ಒಂದು ಕಾನೂನನ್ನು ಈ ಕಾಯ್ದೆಯ ಮೂಲಕ ಜಾರಿಗೆ ತರಲಾಗುತ್ತೆ. ಮತ್ತು ಗವರ್ನರ್ ಜನರಲ್, ಏನು ನಾವು ವೈಸ್ರಾಯ್ ಅಂತ ಹೇಳ್ತೀವಿ, ಆತ ಈ ಸದನಗಳನ್ನು ವಿಸರ್ಜಿಸುವಂಥ ಅಧಿಕಾರವನ್ನು ಹೊಂದಿರ್ತಾನೆ. ಪ್ರಸ್ತುತದಲ್ಲಿ ಇರುವಂಥ ಲೋಕಸಭೆ ಮತ್ತು ವಿಧಾನಸಭೆಗಳನ್ನ ವಿಸರ್ಜಿಸುವಂಥ ಅಧಿಕಾರವನ್ನು ರಾಜ್ಯಸಭೆಯನ್ನಾಗಲ್ಲ, ಲೋಕಸಭೆಯನ್ನು ವಿಸರ್ಜಿಸುವಂಥ ಅಧಿಕಾರವನ್ನು ಯಾರು ಹೊಂದಿದ್ದಾರೆ ಅಂತಕ್ಕಂಥದ್ದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಪ್ರಸ್ತುತ ಸದನವನ್ನು ವಿಸರ್ಜಿಸುವ ಅಧಿಕಾರ ಯಾರಿಗಿದೆ ಅಂತಕ್ಕಂಥದ್ದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಮಾಡಿ ತಿಳಿಸ್ತಾ ಹೋಗಿ. ಅಂದಿನ ಗವರ್ನರ್ ಜನರಲ್ಗೆ ಈ ಒಂದು ಸದನಗಳನ್ನು ವಿಸರ್ಜಿಸುವ ಅಧಿಕಾರವನ್ನು ನೀಡಲಾಗಿರುತ್ತೆ. ಮತ್ತು ಈ ಗವರ್ನರ್ಗೆ ಸುಗ್ರೀವಾಜ್ಞೆಗಳನ್ನು ಕೂಡ ಹೊರಡಿಸುವಂಥ ಅಧಿಕಾರವನ್ನು ನೀಡಲಾಗುತ್ತೆ. ಯಾಕಂದರೆ ಸದನದಲ್ಲಿ ಸದಸ್ಯರು ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವಂಥ ಅಧಿಕಾರವನ್ನು ಗವರ್ನರ್ ಜನರಲ್ಗೆ ನೀಡಲಾಗಿರುತ್ತೆ. ಅದೇ ರೀತಿ ನಮ್ಮ ಭಾರತ ಸರ್ಕಾರದಲ್ಲಿ ಸುಗ್ರೀವಾಜ್ಞೆಗಳನ್ನು ಹೊರಡಿಸ್ತಕ್ಕಂಥ ಅಧಿಕಾರವನ್ನು ಯಾರಿಗೆ ನೀಡಲಾಗಿದೆ, ಯಾರು ಸುಗ್ರೀವಾಜ್ಞೆಗಳನ್ನ ಹೊರಡಿಸ್ಬೋದು ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಸುಗ್ರೀವಾಜ್ಞೆಗಳನ್ನು ಹೊರಡಿಸ್ತಕ್ಕಂಥ ಅಧಿಕಾರ ಯಾರಿಗಿದೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ. ಮತ್ತು ಈ ಕಾಯ್ದೆಯ ಮತ್ತೊಂದು ಪ್ರಮುಖ ಅಂಶ ಏನಂದರೆ, ಹಿಂದೆ 1909ರ ಮಿಂಟೋ ಮಾರ್ಲಾ ಕಾಯ್ದೆಯಲ್ಲಿ ಏನು ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಕ್ಷೇತ್ರವನ್ನು ನೀಡಲಾಯಿತು, ಅದರ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಒಂದು ಕಾಯ್ದೆಯಲ್ಲಿ ಕ್ರಿಶ್ಚಿಯನ್, ಆಂಗ್ಲೋ ಇಂಡಿಯನ್ ಮತ್ತು ಸಿಖ್ಖರು ಇವರಿಗೂ ಕೂಡ ಪ್ರತ್ಯೇಕವಾದ ಒಂದು ಮತದಾನ ವ್ಯವಸ್ಥೆಯನ್ನು, ಪ್ರಾತಿನಿಧ್ಯತೆಯ ತತ್ವವನ್ನು, ಕೋಮುವಾದದ ತತ್ವವನ್ನು ಈ ಒಂದು ಕಾಯ್ದೆಯಲ್ಲಿ ಬಿತ್ತಲಾಗುತ್ತೆ. ಈ ಕಾಯ್ದೆಯಲ್ಲೂ ಕೂಡ ಕೋಮುವಾದ ಅಂತಕ್ಕಂಥದ್ದನ್ನು ಹುಟ್ಟುಹಾಕಲಾಗುತ್ತೆ. ಆಯಿತಾ, ಇದು ಒಂದು ಪ್ರಮುಖವಾದ ಒಂದು ಅಂಶ. ಮತ್ತು ಈ ಹಿಂದೆ ಏನು ರಾಜ್ಯ ಕಾರ್ಯದರ್ಶಿ ಅಂತ ಏನು ಹುದ್ದೆ ಇತ್ತೋ, ಭಾರತೀಯ ರಾಜ್ಯ ಕಾರ್ಯದರ್ಶಿ ಅಂತ ಏನು ಹುದ್ದೆ ಇತ್ತೋ ಅದನ್ನು ತೆಗೆದುಹಾಕಿ ಲಂಡನ್ನಲ್ಲಿ ಭಾರತೀಯ ಹೈ ಕಮಿಷನರ್ ಅಂತಕ್ಕಂಥ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಲಾಗುತ್ತೆ. ಲಂಡನ್ನಲ್ಲಿ ಭಾರತೀಯ ಹೈ ಕಮಿಷನರ್ ಅಂತಕ್ಕಂಥ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಿ ಆತನಿಗೆ ಭಾರತದಲ್ಲಿ ನಡೀತಕ್ಕಂಥ ಎಲ್ಲ ರೀತಿಯ ಚಟುವಟಿಕೆಗಳ ಬಗ್ಗೆ ನಿಯಂತ್ರಣವನ್ನು ಮತ್ತು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಅಧಿಕಾರವನ್ನು ಆತನಿಗೆ ಸಂಪೂರ್ಣವಾಗಿ ನೀಡಲಾಗುತ್ತೆ. ಆತ ಬ್ರಿಟನ್ ಸಂಸತ್ತಿನ ಸದಸ್ಯನಾಗಿರ್ತಾನೆ. ಆ ಭಾರತೀಯ ಹೈಕಮಿಷನರ್ ಅಂತ ಏನು ಹೇಳಿದೆ, ಆತ ಬ್ರಿಟನ್ನ ಸರ್ಕಾರದ ಸಂಸತ್ನ ಒಬ್ಬ ಸದಸ್ಯನಾಗಿರ್ತಾನೆ ಅಂತಕ್ಕಂಥದ್ದು. ಮತ್ತು ಈ ಕಾಯ್ದೆ ಮತ್ತೊಂದು ಬಹಳ ಪ್ರಮುಖವಾದ ಅಂಶ ಯಾವುದಪ್ಪ ಅಂದರೆ, ಇದು ಲೋಕಸೇವಾ ಆಯೋಗದ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸ್ತದೆ. ಲೋಕಸೇವಾ ಆಯೋಗ ಏನು ನಾವೀಗ ನಮ್ಮ ರಾಜ್ಯದಲ್ಲಿ KPSC ಅಂತ ನೋಡ್ತೀವಿ, ಮತ್ತು ಕೇಂದ್ರದಲ್ಲಿ UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಏನು ನೋಡ್ತೀವಿ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ನಮ್ಮ ರಾಜ್ಯದಲ್ಲಿ ಏನು ನೋಡ್ತೀವಿ, ಅದರ ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಡ್ತದೆ. ಅದರ ಒಂದು ಫಲವಾಗಿ 1926ರಲ್ಲಿ ಲೋಕಸೇವಾ ಆಯೋಗವನ್ನು ಸ್ಥಾಪನೆ ಮಾಡಲಾಗುತ್ತೆ. ಎಷ್ಟರಲ್ಲಿ? 1926ರಲ್ಲಿ ಲೋಕಸೇವಾ ಆಯೋಗವನ್ನು ಸ್ಥಾಪನೆ ಮಾಡಲಾಗುತ್ತೆ. ಇದು ಬಹಳ ಮುಖ್ಯ. ಇದನ್ನು ಕೂಡ ಹಲವಾರು ಬಾರಿ ಪ್ರಶ್ನೆಗಳಲ್ಲಿ ಕೇಳಿದ್ದಾನೆ. ಲೋಕಸೇವಾ ಆಯೋಗ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟಂಥ ಭಾರತೀಯ ಸಂವಿಧಾನದ ಕಾಯ್ದೆ ಯಾವುದು, ಅಥವಾ ಯಾವ ವರ್ಷ ಲೋಕಸೇವಾ ಆಯೋಗ ಜಾರಿಗೆ ಬಂತು ಅಂತಕ್ಕಂಥ ಪ್ರಶ್ನೆಗಳನ್ನು ಹಲವಾರು ಬಾರಿ ರೈಸ್ ಮಾಡಿದ್ದಾನೆ. ಸೊ ಇದನ್ನು ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ. ಸೊ ಇಷ್ಟು ಏನು ಈ ಮೂರು ಕಾಯ್ದೆಗಳನ್ನು ಕುರಿತು ಪ್ರಮುಖ ಅಂಶಗಳು. ಪ್ರತಿಯೊಂದು ಅಂಶಗಳು ಬಹಳ ಮುಖ್ಯ. ಯಾಕೆಂದರೆ ಈಗಿನ ಒಂದು ಪರೀಕ್ಷಾ ದೃಷ್ಟಿಯಲ್ಲಿ ಆಲೋಚನೆ ಮಾಡೋದಾದರೆ ಪ್ರತಿಯೊಂದು ಸಣ್ಣ ಪಾಯಿಂಟ್ಗಳು ಕೂಡ ಬಹಳ ಮುಖ್ಯ. ಯಾಕೆಂದರೆ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗದೇ ಇರೋ ರೀತಿ ಪ್ರಶ್ನೆಗಳನ್ನು ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು. ಕೆಲವು ಸಂದರ್ಭ ಅಂಕಿಅಂಶಗಳ ಬಗ್ಗೆನೇ ಪ್ರಶ್ನೆಗಳನ್ನು ಕೇಳ್ತಿರ್ತಕ್ಕಂಥದ್ದು. ಅದಕ್ಕೆ ನಾನು ಕ್ಲಾಸ್ಗಳಲ್ಲಿ ಒಂದಷ್ಟು ಅಂಕಿಅಂಶಗಳನ್ನೇ ಹೆಚ್ಚಿನ ಇದಾಗಿ ಫೋಕಸ್ ಮಾಡಿ ನಿಮಗೆ ಹೇಳ್ತಕ್ಕಂಥ ಪ್ರಯತ್ನವನ್ನು
ಮಾಡ್ತಾ ಇರ್ತೀನಿ. ಅದನ್ನು ನೀವು ಕೀಬೈಂಡ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಬೇಕು. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಕಾಯ್ದೆಗಳು ಏನು 1935 ಭಾರತೀಯ ಸರ್ಕಾರ ಕಾಯ್ದೆ ಮತ್ತು 1947 ಭಾರತ ಸರ್ಕಾರ ಕಾಯ್ದೆ, ಈ ಎರಡೂ ಕಾಯ್ದೆಗಳನ್ನು ಮುಗಿಸಿದ್ರೆ ಅಲ್ಲಿಗೆ ಭಾರತೀಯ ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ಸಂಪೂರ್ಣ ಮುಗಿಯುತ್ತೆ. ಆನಂತರ ಅದರ ನಂತರದ ವಿಡಿಯೋದಲ್ಲಿ ಈ ಒಂದು ಐತಿಹಾಸಿಕ ಹಿನ್ನೆಲೆಯೊಳಗೆ ಅಂದರೆ ಈ ಐತಿಹಾಸಿಕ ಹಿನ್ನೆಲೆಗಳು ನಡೀತಾ ಇರಬೇಕಾದ್ರೆ ಒಂದಷ್ಟು ಸಮಿತಿಗಳು ನೇಮಕವಾಗ್ತವೆ. ಆ ಸಮಿತಿಗಳನ್ನು ಬಿಟ್ಟಿದ್ದೀನಿ. ಆ ಸಮಿತಿಗಳ ಒಂದು ಪಟ್ಟಿಯನ್ನು ಮಾಡಿ ಆ ಸಮಿತಿಯನ್ನು ಯಾಕೆ ನೇಮಕ ಮಾಡಲಾಯಿತು, ಯಾವ ವರ್ಷ ನೇಮಕ ಮಾಡಲಾಯಿತು, ಮತ್ತು ಆ ಸಮಿತಿಯನ್ನು ನೇಮಿಸಿದಂಥ ಉದ್ದೇಶ ಏನು, ಕೊನೆಯದಾಗಿ ಆ ಸಮಿತಿ ಯಾವ ಒಂದು ನಿರ್ಧಾರವನ್ನು ಸರ್ಕಾರಕ್ಕೆ ಸಲ್ಲಿಸ್ತು ಅಂತಕ್ಕಂಥ ಮಾಹಿತಿಯನ್ನು ಆ ನಂತರದ ವಿಡಿಯೋದಲ್ಲಿ ನೋಡ್ತಾ ಹೋದರೆ ಅಲ್ಲಿಗೆ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಕ್ಲಾಸಸ್ ಮುಗಿಯುತ್ತೆ. ಇನ್ನು ನೇರವಾಗಿ ನಾವು ಭಾರತೀಯ ಸಂವಿಧಾನದಲ್ಲಿರ್ತಕ್ಕಂಥ ಭಾಗಗಳು, ವಿಧಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ತಿದ್ದುಪಡಿಗಳು ಇದರ ಒಳಗಡೆ ನೇರವಾಗಿ ನಾವು ಎಂಟ್ರಿ ಆಗ್ಬೋದು. ಸೊ ಇಷ್ಟು ಈ ಒಂದು ತರಗತಿಗೆ ಸಂಬಂಧಪಟ್ಟ ಮಾಹಿತಿ. ಮತ್ತು ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸದಸ್ಯರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಅಥವಾ ಏನಾದ್ರು ಬದಲಾವಣೆಯನ್ನು ನೀವು ಬಯಸಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ, ಬೇಜಾರೇನಿಲ್ಲ ಖಂಡಿತವಾಗಲೂ. ಕಳೆದ ವಿಡಿಯೋದಲ್ಲಿ ನಾನು ನಿಮಗೊಂದು ಅನೌನ್ಸ್ಮೆಂಟನ್ನು ಮಾಡಿದ್ದೆ. ಏನು ಸೂರ್ಯ ಅಕಾಡೆಮಿಯಲ್ಲಿ 1 ತಿಂಗಳ ಉಚಿತ ತರಬೇತಿಯನ್ನು ಮೊದಲ 30 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಫೆಬ್ರವರಿ 15ರಿಂದ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಮತ್ತು ಈಗಾಗಲೇ ಫೆಬ್ರವರಿ 2ರಿಂದ ಅಡ್ಮಿಷನನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇಚ್ಛೆ ಇರುವಂತಹ ಅಭ್ಯರ್ಥಿಗಳು ತಮ್ಮದೊಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ಒಂದು ಫೋಟೋವನ್ನು ಸೂರ್ಯ ಅಕಾಡೆಮಿಗೆ ಹೋಗಿ ಕೊಟ್ಟು ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು. ಮೊದಲ 30 ಜನ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಮತ್ತು ಅವರಿಗೆ ಪ್ರತಿ ವಾರ ಒಂದೊಂದು ಅಣುಕು ಪರೀಕ್ಷೆಯನ್ನು ನಡೆಸ್ತಕ್ಕಂಥದ್ದು, ಈ ರೀತಿ ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ಉಚಿತವಾಗಿ ಲೈಬ್ರರಿಯನ್ನು ಬಳಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇದರ ಉಪಯೋಗವನ್ನು ಪ್ರತಿಯೊಬ್ಬ ಅಭ್ಯರ್ಥಿಯೂ ಪಡೆದುಕೊಳ್ಳಿ. ಮತ್ತು ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾನು ಹೇಳಿರೋ ಹಾಗೆ ಮತ್ತಷ್ಟು ಕ್ವಾಲಿಟಿ ವಿಡಿಯೋಗಳನ್ನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆಯನ್ನು ಕುರಿತ ಮತ್ತಷ್ಟು ಕಾಯ್ದೆಗಳನ್ನು ಚರ್ಚಿಸಿ ಐತಿಹಾಸಿಕ ಹಿನ್ನೆಲೆಯನ್ನು ಮುಕ್ತಾಯಗೊಳಿಸೋಣ. ಮತ್ತು ಮುಂದಿನ ತರಗತಿಗೆ ಹೋಗೋಣ ಅಂತ ಮುಂದಿನ ವಿಷಯಗಳನ್ನು ಕುರಿತು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಈ ತರಗತಿಯನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ದಯವಿಟ್ಟು ನಾನು ಕೇಳಿರೋಂಥ ಪ್ರಶ್ನೆಗಳಿಗೆ ಕಾಮೆಂಟ್ ಮಾಡಿ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಧನ್ಯವಾದಗಳು.